ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ನಮ್ಮ ಕಿಚನಲ್ಲಿ ಸಿಗುವಂಥ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸಿಂದ ನಮ್ಮ ಸ್ಕಿನ್ಗಾಗಿರಬಹುದು, ಏರ್ಗಾಗಿರಬಹುದು ತುಂಬಾ ಬೆನಿಫಿಟ್ಸ್ಗಳಿದೆ. ಸೊ ಅಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಒಂದು ರೈಸ್ ಅಂತಲೇ ಹೇಳಬಹುದು. ಸೊ ರೈಸಲ್ಲಿ ನಮಗೆ ಅಮೈನೋ ಆ್ಯಸಿಡ್ಸ್ ಮತ್ತು ವೈಟಮಿನ್ಸ್ ಎಲ್ಲ ಇರೋದ್ರಿಂದ ಕೂದಲಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಿಂದೆ ನಾನು ಸ್ಕಿನ್ ಕೇರಲ್ಲೂ ರೈಸ್ನ ಯೂಸ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಆ ವಿಡಿಯೋನ ಚೆಕ್ ಮಾಡಿಲ್ಲ ಅಂತಂದರೆ ಇಲ್ಲಿ ಐ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇವತ್ತು ನಾನು ರೈಸ್ನ ಬಳಸ್ಕೊಂಡು ಯಾವ ರೀತಿ ಒಂದು ಹೇರ್ ಮಾಸ್ಕ್ನ ತಯಾರು ಮಾಡಬಹುದು, ಜೊತೆಗೆ ರೈಸಿಂದ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು ಸೂಪರ್ ಆಗಿರುವಂಥ ಹೇರ್ ಮಾಸ್ಕ್ ಸಹ ಇದೆ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನನಗೆ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರೈಸಿಂದ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ರೈಸಲ್ಲಿ ನಮಗೆ ಅಮೈನೋ ಆ್ಯಸಿಡ್ಸ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಇವೆಲ್ಲ ಇರೋದ್ರಿಂದ ಕೂದಲನ್ನ ಹೆಲ್ದಿ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕೂದಲು ಬೆಳವಣಿಗೆಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ಕೂದಲಿಗೆ ಒಂದು ಶೈನ್ನೆಸ್ ಆಗಿರ್ಬೋದು ಅಥವಾ ಸ್ಮೂತ್ನೆಸ್ ಆಗಿರ್ಬೋದು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಕೂದಲು ತುಂಬ ಸಿಕ್ಕು ಕಟ್ಕೊಳ್ತಿದೆ ಅಂತಂದರೆ ಸೊ ಈ ಒಂದು ಹೇರ್ ಮಾಸ್ಕ್ನ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದನ್ನ ಡಿಟ್ಯಾಂಗಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಕಂಡೀಷನ್ ಆಗಿ ಇಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಾನು ಈಗ ಒಂದು ಹೇರ್ ಮಾಸ್ಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಹೇರ್ ಮಾಸ್ಕ್ ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇನ್ನೂ ಹಲವಾರು ಬೆನಿಫಿಟ್ಸ್ಗಳು ನಿಮಗೆ ಈ ಒಂದು ಹೇರ್ ಮಾಸ್ಕಲ್ಲಿ ಸಿಗುತ್ತೆ. ಸೊ ಈ ಒಂದು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡೋಕ್ಕೆ ಮೊದಲನೇ ಇಂಗ್ರೀಡಿಯೆಂಟ್ ಬಂದು ರೈಸ್. ಸೊ ರೈಸಲ್ಲಿ ನಾನು ಇಲ್ಲಿ 2 ಸ್ಪೂನಷ್ಟು ಕುಕ್ಡ್ ರೈಸ್, ಅಂದರೆ ನೀವು ಅನ್ನ ಮಾಡಿಟ್ಕೊಂಡಿರ್ತೀರಲ್ಲ, ಸೊ ಆ ಅನ್ನನ ನೀವು ಯೂಸ್ ಮಾಡ್ಬೋದು. ನಿಮ್ಮ ಕೂದಲಿಗೆ ಲೆಂತ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರೈಸ್ನ ಯೂಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾ ಜೆಲ್. ಸೊ ಆಲೋವೆರಾ ಜೆಲ್ಲು ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ನ ಮಾಡುತ್ತೆ. ಸೊ ಆಲೋವೆರಾ ಜೆಲ್ಲಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಎಲ್ಲ ಇರೋದ್ರಿಂದ ಕೂದಲು ನಿಮ್ಗೆ ಏನಾದರೂ ಇಚ್ಚಿನೆಸ್ ಕಡಿತಿದೆ ಅಂತಂದರೆ ಅದನ್ನು ಇಚ್ಚಿನೆಸ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫ್ನ ಕಡಿಮೆ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಕಂಡೀಷನ್ ಆಗಿ ಇಡೋಕ್ಕೆ ಆಲೋವೆರಾ ಜೆಲ್ ಹೆಲ್ಪ್ ಮಾಡುತ್ತೆ. ಸೊ ಇದಾಯಿತು ಸೆಕೆಂಡ್ ಇಂಗ್ರೀಡಿಯೆಂಟ್. ಸೊ ಆಲೋವೆರಾ ಜೆಲ್ನ ಅರೌಂಡ್ 1-2 ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ನ ನೀವು ಯೂಸ್ ಮಾಡಿ. ನಾನು ಇಲ್ಲಿ ರೆಡಿಮೇಡ್ ಆಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಆಲೋವೆರಾ ಜೆಲ್ ಇತ್ತು ಅಂತಂದರೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು. ಥರ್ಡ್ ಇಂಗ್ರೀಡಿಯೆಂಟ್ ಬಂದು ಆಲಿವ್ ಆಯಿಲ್ನ ನಾನು ಬಳಸಿದ್ದೀನಿ. ಸೊ ನೀವು ನಿಮ್ಮ ತಲೆಗೆ ಯಾವ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರಾ ನಮ್ಮ ಕೂದಲಿಗೆ ಆ ಒಂದು ಆಯಿಲ್ನ ಬಳಸ್ಬೋದು. ಕೊಬ್ಬರಿ ಎಣ್ಣೆ ಆಯಿತು ಅಥವಾ ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್, ಸೊ ಯಾವ ಆಯಿಲ್ ಸಿಗುತ್ತೋ ಸೊ ಆ ಒಂದು ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಸೊ ಇದು ಅಷ್ಟೇ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ನೀವು ಹಾಕೋಬೇಕಾಗತ್ತೆ. ಮೊದಲನೇದಾಗಿ ಮಿಕ್ಸಿಗೆ ನಾನು 2 ಟೇಬಲ್ ಸ್ಪೂನ್ ಅನ್ನ ಅಂದರೆ ಕುಕ್ಡ್ ರೈಸ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ರೆಡಿಮೇಡ್ ಆಲೋವೆರಾ ಜೆಲ್ನ ಬಳಸಿದ್ದೀನಿ. ಸೊ ನಿಮ್ಮ ಹತ್ರ ಫ್ರೆಶ್ ಆಲೋವೆರಾ ಜೆಲ್ ಇತ್ತು ಅಂತಂದರೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು. ನಂತರ ನಾನು ಇಲ್ಲಿ ಆಲಿವ್ ಆಯಿಲ್ನ ಬಳಸಿದ್ದೀನಿ. ಸೊ ನೀವು ತಲೆಗೆ ಯಾವ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀರೋ ಅದನ್ನು ನೀವು ಇಲ್ಲಿ ಬಳಸಬಹುದು. ನಂತರ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ರುಬ್ಕೋಬೇಕಾಗತ್ತೆ. ಸೊ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಹೇರ್ ಮಾಸ್ಕ್ಗೆ ಆ ರೀತಿ ಮಾಡ್ಕೊಳ್ಳಿ. ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಈ ರೀತಿ ಕಾಣಿಸ್ಬೇಕು. ಸೊ ಈಗ ಹೇರ್ ಮಾಸ್ಕ್ ಎಲ್ಲ ರೆಡಿ ಆಗಿದೆ. ನಾವ್ ಇಟ್ಸ್ ಟೈಮ್ ಟು ಅಪ್ಲೈ. ಈ ಒಂದು ಹೇರ್ ಮಾಸ್ಕ್ನ ನೀವು ಕೂದಲನ್ನ ಸೆಕ್ಷನ್ ವೈಸ್ ಮಾಡಿಕೊಂಡು ಕೂದಲು ಬುಡದಿಂದ ಕೂದಲು ತುದಿವರೆಗೆ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಹೇರ್ ಮಾಸ್ಕ್ ಏನಿದೆಯೋ ಒಂದು ಒಳ್ಳೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ರೈಸ್ ಇದೆ, ಆಲೋವೆರಾ ಇದೆ, ಮತ್ತು ಏರ್ ಆಯಿಲ್ನ ನಾವು ಸೇರಿಸ್ಕೊಳ್ಳೋದ್ರಿಂದ ಇದು ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ. ಜೊತೆಗೆ ನಿಮ್ಗೆ ಏನಾದರೂ ಕೂದಲು ಡ್ಯಾಮೇಜ್ ಇತ್ತು ಅಂತಂದರೆ ಅದನ್ನು ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲನ್ನ ಸ್ಟ್ರೆಂಥನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೇರ್ ಗ್ರೋತ್ನ ಅದು ಪ್ರಮೋಟ್ ಮಾಡುತ್ತೆ. ಮತ್ತು ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಇತ್ತು ಅಂತಂದರೆ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಈ ಒಂದು ಹೇರ್ ಮಾಸ್ಕ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲಿಗೆ ಒಂದು ಶೈನ್ನ ಸಹ ಆ್ಯಡ್ ಆನ್ ಮಾಡುತ್ತೆ. ಸೊ ಇದನ್ನು ಬನ್ ಫಾರ್ಮಲ್ಲಿ ಹಾಕ್ಕೊಂಡು 30 ಮಿನಿಟ್ಸ್ ಟು 1 ಅವರ್ ಬಿಟ್ಟು ನಂತರ ನೀವು ಇದನ್ನು ವಾಶ್ ಮಾಡ್ಕೊಳ್ಳಿ. ಬೆಸ್ಟ್ ರಿಸಲ್ಟ್ಸ್ಗೆ ವಾರಕ್ಕೆ ಒಮ್ಮೆ ಇದನ್ನು ನೀವು ಬಳಸಿ.
ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಲೈಕ್ ಕೇವಲ 3 ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಹೇರ್ ಮಾಸ್ಕ್ನ ಮಾಡ್ಕೋಬಹುದು ಅಂತ. ಸೊ ತುಂಬಾ ಚೆನ್ನಾಗಿದೆ. ಸೊ ನಾನು ಹೇರ್ ವಾಶ್ ಮಾಡಿ ಲೈಕ್ ಕೂದಲು ಡ್ರೈ ಆಗಿದೆ. ನನ್ನ ಕಂಡೀಷ್ನರ್ ಆಗಿರಲಿ ಅಥವಾ ಯಾವುದೇ ಸೀರಮ್ ಆಗಿರಲಿ ಏನೂ ಅಪ್ಲೈ ಮಾಡಿಲ್ಲ. ಸೊ ತುಂಬ ಲೈಕ್ ಒಂಥರ ಸ್ಮೂತ್ನಿಂಗ್ ಎಫೆಕ್ಟ್ ಕೊಟ್ಟಿದೆ ನನಗೆ. ಒಂಥರ ಆ ಶೈನ್ನ ನೋಡ್ಬೋದು, ಒಂದು ಸ್ವಲ್ಪ ಶೈನು ಸಹ ಬಂದಿದೆ. ಸೊ ಈ ಒಂದು ಹೇರ್ ಮಾಸ್ಕ್ನ ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದ್ರಿಂದ ಕೂದಲು ಕಂಡೀಷನ್ ಆಗಿರುತ್ತೆ, ಜೊತೆಗೆ ಕೂದಲು ಗ್ರೋತ್ಗೂ ಸಹ ನಿಮಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ನಿಮಗೆ ಈ ಒಂದು ಹೇರ್ ಮಾಸ್ಕ್ ರಿಲೇಟೆಡ್ ಏನೇ ಕ್ವೆಶ್ಚನ್ಸ್ ಆ್ಯಂಡ್ ಕ್ವೈರೀಸ್ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನು ಹೆಚ್ಚು ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.